ನನ್ನ ಆರಾಧಿಸಿದ್ರೆ ಸಕಲ ಪಾಪಗಳು ಕಳೆಯುತ್ತವೆ ಎಂಬುದು ನಮ್ಮ ಸಂಪ್ರದಾಯ. ಹಾಗಾಗಿ ಜಡಲ ಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಬೆಳೆಗಾಗಿ ಇಡೀ ಕ್ಷೇತ್ರ ಸುಭಿಕ್ಷವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಚಿತ್ರಾವತಿ ನದಿ ದಡದಲ್ಲಿ ನೆಲೆಸಿರುವ ಪುರಾತನ ಕಾಲದ ಜಡಲ ಭೈರವೇಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನ ಭಕ್ತರು ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರಲ್ಲಿ ಪ್ರಾರ್ಥಿಸಿಕೊಂಡರು. ಭೈರವೇಶ್ವರನಿಗೆ ರುದ್ರಾಭಿಷೇಕ, ತುಳಸಿ ಅಭಿಷೇಕ ಸೇರಿದಂತೆ ಹಲವು ಸೇವೆಗಳು ನಡೆದವು. ಇದು ಈಶ್ವರನ ಪೂಜೆಗೆ ಶ್ರೇಷ್ಠವಾದ ದಿನವಾದ ಕಾರಣ ಬಿಲ್ವ ಪತ್ರೆ, ಸ್ಫಟಿಕ, ಕಣಗಲೆ, ಹೂಗಳನ್ನು ಭಕ್ತರು ದೇಗುಲಕ್ಕೆ ಕೊಂಡೊಯ್ಯುತ್ತಿದ್ದುದು ಕಂಡುಬಂತು. ರುದ್ರಾಭಿಷೇಕ ನಡೆಯುವಾಗ ಭಕ್ತರು ಕಣ್ಬುಚ್ಚಿ ಪರಶಿವನನ್ನ ಧ್ಯಾನಿಸಿದರು. ಜಡಲ ಭೈರವೇಶ್ವರ ದೇವಾಲಯದ ಆವರಣದಲ್ಲಿ ಭಕ್ತರ ಮನವಿಯಂತೆ ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕ, ಸಮುದಾಯ ಭವನ, ವಿಶ್ರಾಂತಿ ಭವನ, ದೇವಾಲಯದ ಲಿಂಗ ಸ್ಥಾಪನೆಯ ದ್ವಾರ ಸೇರಿದಂತೆ ಭಕ್ತರ ಅನುಕೂಲಕ್ಕಾಗಿ ಅನೇಕ ಸೌಕರ್ಯಗಳು ಒದಗಿಸಲಾಗಿದೆ. ದೇವಾಲಯಕ್ಕೆ ಅಭಿವೃದ್ಧಿಗೆ ಏನೇ ಅವಶ್ಯಕತೆ ಇದ್ರೂ ನನ್ನ ಗಮನಕ್ಕೆ ತಿಳಿಸಿ ಹಾಗೂ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ನಂದೊಂದು ವಿನಂತಿ, ಸಾರ್ವಜನಿಕರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿದಾಗ ನೂಕುನುಗ್ಗಲಿಗೆ ಅವಕಾಶ ಮಾಡಿಕೊಡದೆ ಸರತಿ ಸಾಲಿನಲ್ಲಿ ನಿಂತು ಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಂಬಿಕೊಂಡಿದ್ದೀವಿ. ನಮಗೆಲ್ಲ ಒಂದು ನಂಬಿಕೆ, ಆ ಭಗವಂತ ಈ ಶಿವರಾತ್ರಿ ದಿವಸ ಭಗವಂತ ಧ್ಯಾನ ಮಾಡಿ ಜಾಗರಣೆ ಇದ್ದರೆ ಭಗವಂತ ಒಳ್ಳೆಯದು ಮಾಡ್ತಾನೆ ಅಂತ ನಮ್ಮ ಸಂಪ್ರದಾಯ. ಆ ಪ್ರಕಾರ ನಾನು ಇವತ್ತು ದೇವಸ್ಥಾನ ಭೇಟಿ ಕೊಟ್ಟು ಆ ಭಗವಂತನಲ್ಲಿ ಈ ಭಾಗಕ್ಕೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆಗಳಾಗಿ ಚೆನ್ನಾಗಿರಬೇಕು, ಈ ಕ್ಷೇತ್ರ ಆರೋಗ್ಯವಾಗಿರಬೇಕು ಅಂತ ಬೇಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ನಮ್ಮ ಸಾರ್ವಜನಿಕರಲ್ಲೂ ನಾನು ವಿನಂತಿ ಮಾಡೋದು, ತಾವೆಲ್ಲ ಭಗವಂತ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮ ಮುಖಾಂತರ ನಾನು. ಜಡಲ ಭೈರವೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಮಾತನಾಡಿ, ಮಹಾಶಿವರಾತ್ರಿ ಹಬ್ಬದ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ಶಿವನನ್ನ ಭಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಎಂಬುದು ನಮ್ಮ ಧರ್ಮದ ನಂಬಿಕೆಯಾಗಿದೆ. ಜಡಲ ಭೈರವೇಶ್ವರ ವಿಶೇಷವೆಂದರೆ ದೇಗುಲದ ಅರ್ಚಕರೊಬ್ಬರು ದೇವರ ಮೇಲಿನ ಆಭರಣಗಳನ್ನು ತನ್ನ ಪ್ರೇಯಸಿಗೆ ಆಗಾಗ್ಗೆ ತೊಡಿಸುತ್ತಿದ್ದರಂತೆ. ಒಂದು ವಿಶೇಷ ದಿನ ಪ್ರಭುಗಳು ಬರುವ ಸುದ್ದಿ ತಿಳಿದುಕೊಂಡು ತರಾತುರಿಯಲ್ಲಿ ಪ್ರೇಯಸಿಯ ಬಳಿ ಇದ್ದ ಆಭರಣಗಳನ್ನು ತಂದು ದೇವರಿಗೆ ಅಲಂಕರಿಸಿದಂತೆ. ಅರ್ಚಕರು ಪ್ರಭುಗಳ ಹೆಸರಿನಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆ ನಡೆಸಿ ತೀರ್ಥ ಪ್ರಸಾದಗಳನ್ನು ನೀಡಿದರಂತೆ. ಪ್ರಭುಗಳಿಗೆ ನೀಡಲಾದ ಹೂವಿನ ಪ್ರಸಾದದಲ್ಲಿ ನೀಳವಾದ ಕೂದಲು ಕಂಡು ಬಂದಿತ್ತಂತೆ. ಪ್ರಭುಗಳು ಆ ಬಗ್ಗೆ ಕೇಳಿದಾಗ ಬೇರೇನೂ ಹೇಳಲು ತೋಚದೆ ದೇವರಿಗೆ ಜಡೆ ಇದೆ, ಅದು ಪ್ರತಿ ಸೋಮವಾರ ಕಾಣಿಸಿಕೊಳ್ಳುತ್ತದೆ ಎಂದು ಸುಳ್ಳು ಹೇಳಿ ಗಂಡಾಂತರದಿಂದ ಪಾರಾದರಂತೆ. ಹೀಗೆ ಒಂದು ಸೋಮವಾರ ಪೂಜಾ ಸಮಯಕ್ಕೆ ಪ್ರಭುಗಳು ಬಂದರಂತೆ. ಅರ್ಚಕ ಭಕ್ತಿಯಿಂದ ಪೂಜೆ ಮಾಡಿ ತೀರ್ಥ ಪ್ರಸಾದಗಳನ್ನು ನೀಡಿ ಕೊನೆಯದಾಗಿ ಜಡೆಯನ್ನ ತೋರಿಸಲು ಪ್ರಭುಗಳನ್ನು ಗರ್ಭಗುಡಿಗೆ ಕರೆದಿದ್ದಾರೆ. ಆಗ ಭಗವಂತ ತನ್ನ ಭಕ್ತನ ಭಕ್ತಿಗೆ ಕರಗಿ ಪ್ರಭುಗಳಿಗೆ ಭಯಂಕರವಾದ ಶಬ್ದದೊಂದಿಗೆ ಲಿಂಗ ಮಧ್ಯೆ ತನ್ನ ಜಡೆ ತೋರಿಸಿ ಮಾಯವಾಗುತ್ತಾನೆ. ಅಂದಿನಿಂದಲೂ ಈ ದೇವಾಲಯ ಜಡಲ ಭೈರವೇಶ್ವರ ದೇವಾಲಯವಾಗಿ ಪ್ರಸಿದ್ಧವಾಗಿದೆ ಎಂದರು. ಮತ್ತೆ ಹಿಂದೆ ಎರಡು ಲಿಂಗ ಇರುತ್ತೆ ಇಲ್ಲಿ ವಿಶೇಷತೆ. ಒಂದು ಉದ್ಭವ ಲಿಂಗ, ಅದು ಲಿಂಗ ಓಳಾಗಿ ಜಡೆ ಬಿಟ್ಟಿರುತ್ತೆ. ಪೂಜೆ ಮಾಡಿ ಅಲಂಕಾರ ಮಾಡಿ ಹೂ ಪ್ರಸಾದ ಅವ್ರು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಕೂದಲು ಬಂದಿರುತ್ತೆ. ಆ ಸ್ವಾಮಿಯವರಿಗೆ ಗೊತ್ತು ಅದು ಕೂದಲು ಹೆಂಗೆ ಬಂತು ಅಂತ, ಅಂದರೆ ಈ ಥರ ಆಗೈತೆ ಅಂತ. ಆವಾಗ ಅವರು ನಾಯಕರಿಗೆ ಸುಳ್ಳು ಹೇಳಿರ್ತಾರೆ, ಏನೋ ಇದು ದೇವ್ರದ್ದು ಪ್ರಸಾದನೇ, ನಿಮ್ಗೆ ನಮ್ಗೆ ತೋರಿಸ್ಬೇಕು ಅದು ಕೂದಲು ಅಂತ. ಆಗ ಆ ಸ್ವಾಮಿ ಒಂದು ವಾರ ಸಮಯ ಕೇಳಿ ಕಳಿಸಿದ್ದಾರೆ. ಆವಾಗ ಅವ್ರ ರಾಜರು, ನೀನೇನೋ ತೋರಿಸಿದ್ರೆ ನಿನ್ನ ತಲೆ ಇಲ್ಲೇ ತೆಗೆದುಬಿಟ್ಟು ಹೋಗ್ತೀವಿ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಅದರ ಧ್ಯಾನ ಮಾಡಿಕೊಂಡು ಇದ್ದಾಗ ಒಂದು ರಾತ್ರಿಯಲ್ಲಿ ದೇವರು ಕನಸಲ್ಲಿ ಬಂದು, ನೀನೇನು ಭಯ ಪಡಬೇಡ, ನಾನು ಕೂದಲು ತೋರಿಸಿದಂತ ಅವ್ರಿಗೆ ಮಾತು ಕೊಟ್ಟ ಮೇಲೆ ಹಿಂಗೆ ದಿನ ಕಳೀತಾನೆ. ಒಂದು ವಾರ ಆಗ್ತಾನೆ. ಸುತ್ತಮುತ್ತ ಹಳ್ಳಿ 16 ಹಳ್ಳಿಗೂ ಡೊಂಗೂರು ಹಾಕ್ಸಿ ಎಲ್ಲ ಸೇರಿದಾಗ ಒಂದು ಮಹಾಮಾಂಗರ್ತಿ ಆದಾಗ ಹಿಂದೆ ಇರೋ ಲಿಂಗ ಓಳಾಗಿ ಅದರಲ್ಲಿ ಜಡೆ ಚಾಚಿತ್ತಂತೆ ಗಡದಿಂಬೇಟದವರೆಗೂ. ಅದನ್ನೆಲ್ಲರೂ ನೋಡೋಕೆ ಮಾತ್ರನೇ, ಸ್ಪರ್ಶ ಇಲ್ಲ. ಆವಾಗ ರಾಜರು ನಮ್ಮ ತಪ್ಪಾಯಿ ಸ್ವಾಮಿ ಥರ ನಿಂಗೆ ಹೇಳಿದ್ದು ಅಂತೇಳಿ ಒಂದು ಕುದುರೆ ಸವಾರಿನ ಒಬ್ಬನ ಬಿಟ್ಟೆ. ಅದು ಕಾಲಕ್ರಮೇಣ ಸ್ವಲ್ಪನೇ ಎಲ್ಲ ಟ್ರೈನ್ಸ್ಗಳಲ್ಲಿ ಹೋಗಿದೆ. ಅದು ಇತಿಹಾಸ ಇರೋದು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಡಾಕ್ಟರ್ ಎ.ವಿ. ಪೂಜಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ.ಆರ್. ನರೇಂದ್ರ, ವಕೀಲರ ಸಂಘದ ಅಧ್ಯಕ್ಷ ಎನ್. ನಂಜುಂಡಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರ್ಕೆಟ್ ನರೇಂದ್ರ, ಪುರಸಭೆ ಸದಸ್ಯ ಶ್ರೀನಿವಾಸ್ ರೆಡ್ಡಿ, ಮುಖಂಡರಾದ ಶಿವರಾಮ ರೆಡ್ಡಿ ಇನ್ನಿತರರು ಪಾಲ್ಗೊಂಡಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.
ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಕಾಡು ಮಲ್ಲೇಶ್ವರ ಬೆಟ್ಟದಲ್ಲಿ ನೆಲೆಸಿರುವ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು.